ಮಧ್ಯಪ್ರಾಚ್ಯ ಸಂಘರ್ಷ ಪ್ರಾರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ರಷ್ಯಾದಿಂದ ಉರಲ್ ಕಚ್ಚಾ ತೈಲ ಹೇರಿಕೊಂಡು ಹೊರಟ ಹಡಗು ನವಮಂಗಳೂರು ಬಂದರಿಗೆ ಆಗಮಿಸಿದೆ. ಅಕ್ವಾಟೈಟನ್ ಎಂಬ ಹೆಸರಿನ ಈ ಸರಕು ಹಡಗು ರಷ್ಯಾದ ಪ್ರಿಮೋರ್ಸ್ಕ್ ಎಂಬಲ್ಲಿಂದ ಚೀನಾದ ರಿಜಾವೊ ಬಂದರಿನತ್ತ ಹೊರಟಿದ್ರು ಬದಲಾದ ರಾಜಕೀಯ ಭೌಗೋಳಿಕ ಪರಿಸ್ಥಿತಿಯಲ್ಲಿ ದಿಕ್ಕು ಬದಲಿಸಿ ಮಂಗಳೂರಿಗೆ ಬಂದಿದೆ. ಶನಿವಾರ ರಾತ್ರಿಯ ವೇಳೆ ನವಮಂಗಳೂರು ಬಂದರಿನ ಹೊರವಲಯದ ಸಮುದ್ರದಲ್ಲಿ ತೇಲುಚಟ್ಟಿಗೆ ತಲುಪಿದ. ಈ ತೇಲುಚಟ್ಟಿಯಲ್ಲಿ ಬೃಹತ್ ಹಡಗುಗಳಿಂದ ಕಚ್ಚಾ ತೈಲ ಇಳಿಸುವ ಸೌಲಭ್ಯವಿದೆ. ಅಲ್ಲಿ ಈ ಹಡಗು ರಷ್ಯನ್ ಉರಲ್ ಕಚ್ಚಾ ತೈಲವನ್ನ ಇಳಿಸಲಿದೆ. ಎಂಆರ್ಪಿಎಲ್ ಈ ತೈಲವನ್ನ ಸಂಸ್ಕರಿಸುವುದಾಗಿ ತಿಳಿದು ಬಂದಿದೆ. ಇದರಲ್ಲಿ 96,000 ಮೆಟ್ರಿಕ್ ಟನ್ ಕಚ್ಚಾ ತೈಲ ಇದೆ ಎನ್ನಲಾಗಿದೆ. ಯುದ್ಧ ಪರಿಸ್ಥಿತಿಯ ನಡುವೆ ಎಲ್ಪಿಜಿ, ಎಲ್ಎನ್ಜಿ ಹಾಗೂ ಕಚ್ಚಾ ತೈಲ ಸರಬರಾಜು ಸ್ಥಿತಿಗತಿ ಸೂಕ್ಷ್ಮವಾಗಿದ್ದು, ಈ ಹಡಗು ಆಗಮಿಸಿರುವುದರಿಂದ ಪೂರೈಕೆ ಸ್ವಲ್ಪ ಮಟ್ಟಿಗೆ ಉತ್ತಮಗೊಳ್ಳುವ ಸಾಧ್ಯತೆಯಿದೆ. ಈ ಮಾಸಾಂತ್ಯದ ವೇಳೆಗೆ ಇನ್ನು 2 ರಿಂದ 3 ತೈಲ ಟ್ಯಾಂಕರ್ಗಳು ನವಮಂಗಳೂರು ಬಂದರಿಗೆ ಆಗಮಿಸುವ ನಿರೀಕ್ಷೆಯಿದೆ. ಕೆಂಪು ಸಮುದ್ರದ ಯಾಂಬು ಬಂದರಿನಿಂದ 1.36 ಲಕ್ಷ ಟನ್ ಮತ್ತು 2.6 ಲಕ್ಷ ಟನ್ ಕಚ್ಚಾ ತೈಲ ಹೇರಿಕೊಂಡು 2 ಹಡಗುಗಳು ಮಂಗಳೂರಿನತ್ತ ಹೊರಟಿವೆ ಎಂದು ಮೂಲಗಳು ತಿಳಿಸಿವೆ. ಎಂಆರ್ಪಿಎಲ್ ವರ್ಷಕ್ಕೆ 18.2 ದಶಲಕ್ಷ ಟನ್ ಕಚ್ಚಾ ತೈಲವನ್ನ ಸಂಸ್ಕರಿಸುವ ಸಾಮರ್ಥ್ಯವನ್ನ ಹೊಂದಿದ್ದು, ತಿಂಗಳಿಗೆ ಸುಮಾರು 1.5 ಲಕ್ಷ ಟನ್ ಕಚ್ಚಾ ತೈಲ ಅಗತ್ಯವಾಗಿದೆ. ಇದುವರೆಗೆ ಎನ್ಎಂಪಿಎಯು ಸಿಂಗಲ್ ಪಾಯಿಂಟ್ 3ರಲ್ಲಿ 2 ಮತ್ತು ಮುಖ್ಯ ಬಂದರಿನಲ್ಲಿ 3 ಕಚ್ಚಾ ತೈಲ ಟ್ಯಾಂಕರ್ಗಳನ್ನು ನಿರ್ವಹಿಸಿದೆ. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.